ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯೂನಿಟರಿ ಮ್ಯಾಟ್ರಿಕ್ಸ್ ಅಂಡರ್. ಸೊ ವೆರಿ ಈಸಿ ಪ್ರಾಬ್ಲಮ್, ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ತಗೋಬಹುದು. ಸೊ ಸ್ಟೆಪ್ ಬೈ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಗಿವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ. ಸೊ ಎ ಅನ್ನ ಕೊಟ್ಟಿದ್ದಾರೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದ್ರೇನು, ಎಷ್ಟು ಕಾಲಮ್ ಇರುತ್ತೆ ಅಷ್ಟೇ ರೋಗಳು ಕೂಡ ಇರ್ತವೆ. ಪ್ರೂವ್ ಎ ಸ್ಟಾರ್ ಇಂಟು ಎ ವಿಲ್ ಬಿ ಈಕ್ವಲ್ ಟು ಐ. ಸೊ ನಾವು ಇದನ್ನ ಪ್ರೂವ್ ಮಾಡಿದ್ರೆ ನಾವು ಈ ಮ್ಯಾಟ್ರಿಕ್ಸ್ ಅನ್ನ ಯೂನಿಟರಿ ಮ್ಯಾಟ್ರಿಕ್ಸ್ ಅಂತ ಕರಿಬಹುದು, ಸರಿನಾ? ಸೊ ಒಂದೊಂದ್ಸಲಿ ಎ ಸ್ಟಾರ್ ಎ ಇಸ್ ಈಕ್ವಲ್ ಟು ಐ ಅಂತ ಕೂಡ ಕರೀತಾರೆ. ಒಂದೊಂದ್ಸಲಿ ಎ ಟೀಟಾ ಇಂಟು ಎ ವಿಲ್ ಬಿ ಈಕ್ವಲ್ ಟು ಐ ಅಂತ ಕೂಡ ಕರೀತಾರೆ. ಸೊ ನೀವು ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ. ಎ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ ಮ್ಯಾಟ್ರಿಕ್ಸ್ ಮುಖಾಂತರ, ಸೊ ಅದೇ ವ್ಯಾಲ್ಯೂ. ನೆಕ್ಸ್ಟ್ ಐ ಅಂತ ಅಂದ್ರೇನು? ಐ ಅಂತ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಅಲ್ಲಿ 2x2 ಮ್ಯಾಟ್ರಿಕ್ಸ್ ಇರೋದ್ರಿಂದ ನಾವು ಕೂಡ 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಈಕ್ವಲ್ ಮಾಡಬೇಕು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ 2x2 ಯಾವ ರೀತಿ ಇರುತ್ತೆ? ಡಯಾಗ್ನಲ್ ಎಲಿಮೆಂಟ್ಸ್ ಗಳು 1 ಆಗಿರ್ತವೆ, ಇನ್ನು ಉಳಿದಿರುವಂತಹ ಎಲ್ಲ ಎಲಿಮೆಂಟ್ಸ್ ಗಳು 0 ಇರುತ್ತೆ. ಸೊ ಇದನ್ನ ಏನಂತ ಕರಿತೀವಿ? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಹಾಗಾದ್ರೆ ಎ ಟೀಟಾ ಅಥವಾ ಎ ಸ್ಟಾರ್ ಅಂತ ಏನ್ ಕರಿತಾ ಇದೀವಲ್ಲ, ಅದನ್ನ ಯಾವ ರೀತಿ ಫಾರ್ಮ್ ಮಾಡೋದು? ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಕಾಂಜುಗೇಟ್ ಅನ್ನ ಕಂಡುಹಿಡಿಬೇಕು ಮ್ಯಾಟ್ರಿಕ್ಸ್ ಎಗೆ. ಸೊ ಮ್ಯಾಟ್ರಿಕ್ಸ್ ಎದು ಕಾಂಜುಗೇಟ್ ಅನ್ನ ಕಂಡುಹಿಡಿಬೇಕು. ಆ ಕಾಂಜುಗೇಟ್ ಅನ್ನ ಕಂಡುಹಿಡಿದಾದ್ಮೇಲೆ ಟ್ರಾನ್ಸ್ಪೋಸ್ ಅನ್ನ ಮಾಡಿದ್ರೆ ಅದೇ ಮ್ಯಾಟ್ರಿಕ್ಸ್ ಏನ್ ಕಾಂಜುಗೇಟ್ ಕಂಡುಹಿಡಿದಿರ್ತೀರಲ್ಲ ಅದನ್ನ ನೀವು ಟ್ರಾನ್ಸ್ಪೋಸ್ ಮಾಡಿದ್ರೆ ಅವಾಗ ನಿಮಗೆ ಎ ಸ್ಟಾರ್ ಅಥವಾ ಎ ಟೀಟಾ ಏನಂತ ಕರಿತೀರಲ್ವಾ, ಸೊ ಅದು ಸಿಗುತ್ತೆ. ವೆರಿ ಈಸಿ, ತುಂಬಾ ಈಸಿ ಅಂತಂದ್ರೆ ತುಂಬಾ ಈಸಿ, ಸಾಲ್ವ್ ಮಾಡ್ಬೋದು. ಸೊ ಶುರು ಮಾಡೋಣ. ಫಸ್ಟ್ ಏನ್ ಹೇಳಿದೆ ನಾನು, ಎ ಕಾಂಜುಗೇಟ್ ಅನ್ನ ಕಂಡುಹಿಡಿಬೇಕು. ಅದಕ್ಕಿಂತ ಮುಂಚೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಎ ಅಲ್ಲಿ ಏನಾದ್ರೂ ಕಾಮನ್ ಎಲಿಮೆಂಟ್ಸ್ ಇದೆಯಾ ಅಂತ ನೋಡಿ. ಸೊ ಇಲ್ಲಿ ನೋಡಿದ್ರೆ ಇದರಲ್ಲೂ ಕೂಡ ಡಿನಾಮಿನೇಟರ್ 3 ಇದೆ, ಡಿನಾಮಿನೇಟರ್ 3, ಡಿನಾಮಿನೇಟರ್ 3, ಡಿನಾಮಿನೇಟರ್ 3. ಸೊ ಡಿನಾಮಿನೇಟರ್ ಅಲ್ಲಿ ಇರುವಂತಹ 3 ಅನ್ನ ಹೊರಗಡೆ ತಕೊಳ್ಳೋಣ. ಸೊ ಎ ವಿಲ್ ಬಿ ಈಕ್ವಲ್ ಟು ಡಿನಾಮಿನೇಟರ್ ಅಲ್ವಾ ಇರೋದು, ಸೊ ಅದು ಡಿನಾಮಿನೇಟರ್ ಬರುತ್ತೆ 1/3. ಇನ್ನು ಉಳಿದಿರೋದೆಲ್ಲ ಅದೇ ರೀತಿ 2 + i 2i, ನೆಕ್ಸ್ಟ್ 2i 2 - i, ಸರಿನಾ? ಸೊ ಇವಾಗ ಇಷ್ಟ ಆಯ್ತು. ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಫಸ್ಟ್ ಕಾಂಜುಗೇಟ್ ಅನ್ನ ಕಂಡುಹಿಡ್ಕೊಳ್ಳಿ. ಕಾಂಜುಗೇಟ್ ಅನ್ನ ಕಂಡುಹಿಡಿಯೋದು ತುಂಬಾ ಈಸಿ. ವಿಚ್ ವಿಲ್ ಬಿ ಈಕ್ವಲ್ ಟು ಕಾಮನ್ ಆಗಿ ತಗೊಂಡಿರುವಂತ 1/3 ಅದೇ ರೀತಿ ಉಳ್ಕೊಳ್ಳುತ್ತೆ. ಕಾಂಜುಗೇಟ್ ಅಂತಂದ್ರೆ ಏನ್ ಗೊತ್ತಾ ನೋಡಿ, ಇಲ್ಲಿ ಡಯಾಗ್ನಲ್ ಅಲ್ಲಿ ಇದಾವಲ್ಲ ಈ ಎರಡು ಎಲಿಮೆಂಟ್ಸ್, ಅವೆರಡನ್ನು ಕೂಡ ಎಕ್ಸ್ಚೇಂಜ್ ಮಾಡಬೇಕು. 2 - i ಇಲ್ಲಿಗೆ ಬರುತ್ತೆ, 2 + i ಇಲ್ಲಿಗೆ ಬರುತ್ತೆ, ಸರಿನಾ? ನೆಕ್ಸ್ಟ್ ಇನ್ನು ಉಳಿದಿದಾವಲ್ಲ ಈ ಎರಡು ಎಲಿಮೆಂಟ್ಗಳು, ಅವುಗಳ ಸೈನ್ ಅನ್ನ ಚೇಂಜ್ ಮಾಡಬೇಕು. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಸೊ ಇಲ್ಲಿ ಏನು ಇಲ್ಲ ಅಂತಂದ್ರೆ ಪ್ಲಸ್ ಅಲ್ವಾ, ಸೊ ಅದನ್ನ ಮೈನಸ್ ಆಗಿ ಚೇಂಜ್ ಮಾಡಿ. ಇಲ್ಲಿ ಏನು ಇಲ್ಲ ಅಂತಂದ್ರೆ ಪ್ಲಸ್ ಅಲ್ವಾ, ಸೊ ಅದನ್ನ ಮೈನಸ್ ಆಗಿ ಚೇಂಜ್ ಮಾಡಿ. ಏನ್ ಮಾಡಿದ್ವಿ, ಇಲ್ಲಿ ಡಯಾಗ್ನಲ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳನ್ನ ಸ್ವ್ಯಾಪ್ ಅಂದ್ರೆ ಅದ್ರ ಜಾಗಕ್ಕೆ ಇದು, ಇದ್ರ ಜಾಗಕ್ಕೆ ಅದನ್ನ ಬರೆದ್ವಿ. ನೆಕ್ಸ್ಟ್ ಇಲ್ಲಿ ಉಳಿದಿರುವಂತಹ ಎರಡು ಎಲಿಮೆಂಟ್ ಗಳದ್ದು ಸೈನ್ ಮಾತ್ರ ಚೇಂಜ್ ಮಾಡಿದ್ವಿ. ವ್ಯಾಲ್ಯೂ ಅದನ್ನೇ ಉಳಿಸ್ಕೊಂಡ್ವಿ, ಬಟ್ ಸೈನ್ ಅನ್ನ ಮಾತ್ರ ಚೇಂಜ್ ಮಾಡ್ತೀವಿ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಸೊ ಇವಾಗ ನನಗೆ ಎ ಕಾಂಜುಗೇಟ್ ಆಗಿದೆ. ಈಗ ಎ ಕಾಂಜುಗೇಟ್ ಅನ್ನ ಟ್ರಾನ್ಸ್ಪೋಸ್ ಮಾಡಬೇಕು. ಸೊ ಎ ಕಾಂಜುಗೇಟ್ ಟ್ರಾನ್ಸ್ಪೋಸ್. ಸೊ ಯಾವ ರೀತಿ ಟ್ರಾನ್ಸ್ಪೋಸ್ ಮಾಡ್ತೀವಿ? ಕಾಮನ್ ಎಲಿಮೆಂಟ್ ಅದೇ ರೀತಿ ಉಳ್ಕೊಳ್ಳುತ್ತೆ ಹೊರಗಡೆಗೆ. ಟ್ರಾನ್ಸ್ಪೋಸ್ ಅಂದ್ರೆ ಸಿಂಪಲ್, ಕಾಲಮ್ ರೋ ಆಗ್ತವೆ, ರೋ ಕಾಲಮ್ ಆಗ್ತವೆ ಅಷ್ಟೇ. ಸೊ ಇವೆರಡನ್ನ ಮ್ಯಾಚ್ ಮಾಡ್ಕೊಂಡು ಬರ್ಕೊಳ್ಳಿ. 2 - i, ಅದರ ಕೆಳಗಡೆ -2i ಅನ್ನ ಬರೀಬೇಕು. ನೆಕ್ಸ್ಟ್ ಇವೆರಡು -2i 2 + i. ಸೊ ಏನ್ ಮಾಡಿದ್ವಿ, ಇಲ್ಲಿ ರೋನ ಕಾಲಮ್ ಆಗಿ ಕಾಲಮ್ ಅನ್ನ ರೋ ಆಗಿ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಇವಾಗ ನಮಗೆ ಎ ಟೀಟಾ ವ್ಯಾಲ್ಯೂ ಗೊತ್ತಾಯ್ತು. ಎ ಟೀಟಾ ಅಥವಾ ಎ ಸ್ಟಾರ್ ಅಂತ ಏನ್ ಕರೀತೀರಾ ಅದ್ರದ್ದು ವ್ಯಾಲ್ಯೂ ನನಗೆ ಗೊತ್ತಾಗಿದೆ. ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಏನಾದ್ರೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು ಅಂತಂದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ ಯೂನಿಟರಿ ಮ್ಯಾಟ್ರಿಕ್ಸ್ ಅಂತ ಕರಿಬಹುದು. ಸೊ ಇವಾಗ ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡೋಣ. ಸೊ ಎ ಟೀಟಾ ಇಂಟು ಎ ವಿಲ್ ಬಿ ಈಕ್ವಲ್ ಟು ಎ ಸ್ಟಾರ್ ಅಂತಾನು ಕೂಡ ನೀವು ಬರ್ಕೋಬಹುದು. ಸೊ ಎ ಟೀಟಾ ವ್ಯಾಲ್ಯೂ ಏನಿದೆ 1/3 ಇಂಟು 2 - i -2i -2i 2 + i. ನೆಕ್ಸ್ಟ್ ಎ ವ್ಯಾಲ್ಯೂ. ಸೊ ಮ್ಯಾಟ್ರಿಕ್ಸ್ ಎ ವ್ಯಾಲ್ಯೂ ಏನಿದೆ ನೋಡಿ, ಕಾಮನ್ ಅನ್ನ ತಗೊಂಡಿದೀವಲ್ಲ ಅದನ್ನ ಬರಿಬೇಕು. ನೀವು ಇದನ್ನೇ ಬರೆಯಕ್ಕೆ ಹೋಗ್ಬೇಡ್ರಿ, ಕಾಮನ್ ಅನ್ನ ಹೊರಗಡೆ ತಗೊಂಡಿದೀವಲ್ಲ ಅದನ್ನ ಬರೀರಿ. ಇಂಟು 1/3 2 + i 2i 2i 2 - i. ಸೊ ಇವಾಗ ಕಾಮನ್ ಆಗಿರುವಂತಹ ಎರಡು ಎಲಿಮೆಂಟ್ ಗಳನ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 1 1s 1, 3 3s 9. ಸೊ ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು? 1 2 1 2
1 2 1 2. ಸೊ ಸಾಲ್ವ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ 2 ಮೈನಸ್ ಐ ಇಂಟು 2 ಪ್ಲಸ್ ಐ, 2 ಮೈನಸ್ ಐ ಇಂಟು 2 ಪ್ಲಸ್ ಐ ಪ್ಲಸ್ ಮೈನಸ್ 2i ಇಂಟು 2i, ಮೈನಸ್ 2i ಇಂಟು 2i. ನೆಕ್ಸ್ಟ್ 2 ಮೈನಸ್ ಐ ಇಂಟು 2i, 2 ಮೈನಸ್ ಐ ಇಂಟು 2i ಪ್ಲಸ್ ಮೈನಸ್ 2i ಇಂಟು 2 ಮೈನಸ್ ಐ, ಮೈನಸ್ 2i ಇಂಟು 2 ಮೈನಸ್ ಐ. ನೆಕ್ಸ್ಟ್ ಮೈನಸ್ 2i ಇಂಟು 2 ಪ್ಲಸ್ ಐ, ಮೈನಸ್ 2i ಇಂಟು 2 ಪ್ಲಸ್ ಐ ಪ್ಲಸ್ 2 ಪ್ಲಸ್ ಐ ಇಂಟು 2 ಮೈನಸ್ 2i, 2 ಪ್ಲಸ್ ಐ ಇಂಟು 2i. ನೆಕ್ಸ್ಟ್ ಇಲ್ಲಿ ಮೈನಸ್ 2i ಇಂಟು 2i, ಮೈನಸ್ 2i ಇಂಟು 2i ಪ್ಲಸ್ 2 ಪ್ಲಸ್ ಐ ಇಂಟು 2 ಮೈನಸ್ ಐ, 2 ಪ್ಲಸ್ ಐ ಇಂಟು 2 ಮೈನಸ್ ಐ. ಸೊ ಇವಾಗ ನಾವು ಯಾವುದನ್ನ ಕ್ಯಾನ್ಸಲ್ ಔಟ್ ಮಾಡೋಕ್ಕಾಗುತ್ತೆ ಅದನ್ನು ಆರಾಮಾಗಿ ಕ್ಯಾನ್ಸಲ್ ಔಟ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟಿಗೆ ನೋಡಿ ಇಲ್ಲಿ 2 ಪ್ಲಸ್ ಐ ಇಂಟು 2i, ಇಲ್ಲಿ ಏನಿದೆ 2 ಪ್ಲಸ್ ಐ ಇಂಟು ಮೈನಸ್ 2i ಇದೆ. ಸೊ ಇವೆರಡನ್ನೂ ಕೂಡ ಮಾಡಿದ್ರೆ ಇಲ್ಲಿ ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಆನ್ಸರ್ ಬರುತ್ತೆ, ಇಲ್ಲೂ ಕೂಡ ಅದೇ ಆನ್ಸರ್ ಬರುತ್ತೆ ಬಟ್ ನೆಗೆಟಿವ್ ಅಲ್ಲಿ ಬರುತ್ತೆ. ಸೊ ನೆಗೆಟಿವ್ ಅಲ್ಲಿ ಪಾಸಿಟಿವ್ ಅಲ್ಲಿ ಬಂದ್ರೆ ಅವೆರಡನ್ನೂ ಕೂಡ ಕ್ಯಾನ್ಸಲ್ ಔಟ್ ಮಾಡ್ಬೋದು. ಸೊ ವ್ಯಾಲ್ಯೂ ವಿಲ್ ಬಿ 0. ಸೊ ಇಲ್ಲೂ ಅಷ್ಟೇ 2 ಮೈನಸ್ ಐ ಇಂಟು 2i, 2 ಮೈನಸ್ ಐ ಇಂಟು ಮೈನಸ್ 2i. ಸೊ ಇಲ್ಲಿ ಪ್ಲಸ್ ಅಲ್ಲಿ ಸೇಮ್ ವ್ಯಾಲ್ಯೂ ಬರುತ್ತೆ, ಇಲ್ಲಿ ಮೈನಸ್ ಅಲ್ಲಿ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ಪ್ಲಸ್ ವ್ಯಾಲ್ಯೂಸ್ ಮೈನಸ್ ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗಿ 0 ಮಾತ್ರ ಉಳ್ಕೊಂತು. ಸೊ ಇವಾಗ ಏನೇನು ಉಳ್ಕೊಂಡಿದೆ ಅದನ್ನು ಮಾತ್ರ ಉಳಿಸ್ಕೊಳ್ರಿ. 1/9. ನೆಕ್ಸ್ಟ್ 2 ಮೈನಸ್ ಐ ಇಂಟು 2 ಪ್ಲಸ್ ಐ, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಸೊ ಅದನ್ನ ಯಾವ ರೀತಿ ಬರೀತೀವಿ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ a ಸ್ಕ್ವೇರ್ ಅಂತಂದ್ರೆ 2 ಸ್ಕ್ವೇರ್ ದಟ್ ಈಸ್ 4 ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಐ ಸ್ಕ್ವೇರ್. ಸರಿನಾ? ನೆಕ್ಸ್ಟ್ ಪ್ಲಸ್ ಮೈನಸ್ 2i ಇಂಟು 2i ಏನಾಗುತ್ತೆ? ಪ್ಲಸ್ ಇಂಟು ಮೈನಸ್ ಮೈನಸ್ ಅದೇ ರೀತಿ ಉಳ್ಕೊಳ್ಳಿ. ನೆಕ್ಸ್ಟ್ 2i ಇಂಟು 2i, 2 2s are 4, i ಇಂಟು ಐ ಸ್ಕ್ವೇರ್. ಸೊ 0 ಅದೇ ರೀತಿ ಉಳ್ಕೊಂತು, ಇಲ್ಲೂ ಕೂಡ 0 ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಮೈನಸ್ 2i ಇಂಟು 2i ಏನಾಗುತ್ತೆ? ಮೈನಸ್ 2 2s are 4, i ಇಂಟು ಐ ಸ್ಕ್ವೇರ್ ಪ್ಲಸ್ 2 ಪ್ಲಸ್ ಐ ಇಂಟು 2 ಮೈನಸ್ ಐ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅನ್ನ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಅಂತ ಅಂದ್ರೆ 2 2s are 4 ಮೈನಸ್ ಬಿ ಸ್ಕ್ವೇರ್ ಅಂತ ಅಂದ್ರೆ ಐ ಸ್ಕ್ವೇರ್. ಸೊ ನಮಗೆ ಗೊತ್ತಿದೆ ಮ್ಯಾಟ್ರಿಕ್ಸ್ ಕಾನ್ಸೆಪ್ಟ್ ಅನ್ನು ಶುರು ಮಾಡಿದಾಗಲೇ ಹೇಳ್ಕೊಟ್ಟಿರ್ತಾರೆ ಐ ಸ್ಕ್ವೇರ್ ವ್ಯಾಲ್ಯೂ ಏನಾಗಿರುತ್ತೆ? ಮೈನಸ್ 1ಗೆ ಈಕ್ವಲ್ ಆಗಿರುತ್ತೆ. ಸೊ ಐ ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಮೈನಸ್ 1. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 1/9 ಇಂಟು 4 ಮೈನಸ್ ಐ ಸ್ಕ್ವೇರ್ ವ್ಯಾಲ್ಯೂ ಏನಿದೆ? ಮೈನಸ್ 1 ಮೈನಸ್ 4 ಇಂಟು ಐ ಸ್ಕ್ವೇರ್ ವ್ಯಾಲ್ಯೂ ಏನಿದೆ? ಮೈನಸ್ 1, 0 0 ಮೈನಸ್ 4 ಐ ಸ್ಕ್ವೇರ್ ವ್ಯಾಲ್ಯೂ ಏನು? ಮೈನಸ್ 1 ಪ್ಲಸ್ 4 ಮೈನಸ್ ಐ ಸ್ಕ್ವೇರ್ ಅಂತ ಅಂದ್ರೇನು? ಮೈನಸ್ 1. ಇಷ್ಟೇ ಸಿಂಪಲ್. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ? 1/9 ಅದೇ ರೀತಿ ಉಳ್ಕೊಳುತ್ತೆ. 4 ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯಿತು. ಸೊ 4 ಪ್ಲಸ್ 1 ವಿಲ್ ಬಿ 5. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ 4 1s are 4 ಪ್ಲಸ್ 4 0 0. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 1s are 4 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 4 ಪ್ಲಸ್ 1 ವಿಲ್ ಬಿ 5. ಸೊ ಇವಾಗ ಆದಷ್ಟು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 5 ಪ್ಲಸ್ 4 ಅಂತಂದ್ರೆ ಎಷ್ಟಾಯಿತು? 9. 5 ಪ್ಲಸ್ 4 ಅಂತಂದ್ರೆ ಎಷ್ಟಾಯಿತು? 9. ಇವಾಗ 1/9 ಇದೆ ಅಲ್ವ ಹೊರಗಡೆ. ಸೊ ಅದನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಡಿನಾಮಿನೇಟರ್ಗೆ 9ಗಳು ಬರ್ತಾವೆ ಅಷ್ಟೇ. ಸೊ 0ಗೆ ನೀವೇನು ಡಿನಾಮಿನೇಟರ್ 9 ಅನ್ನ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ? ನೀವು ಏನೇ ಮಲ್ಟಿಪ್ಲೈ ಮಾಡ್ರಿ ಅಥವಾ ಡಿವೈಸ್ ಮಾಡ್ರಿ, ಏನೇ ಮಲ್ಟಿಪ್ಲೈ ಮಾಡ್ರಿ ಅಥವಾ ಡಿವೈಡ್ ಮಾಡ್ರಿ 0ನ ವ್ಯಾಲ್ಯೂ 0 ಆಗಿ ಉಳ್ಕೊಂಡಿರುತ್ತೆ. ಸೊ 9 ಡಿವೈಡೆಡ್ ಬೈ 9 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯಿತು? 1. 9 ಡಿವೈಡೆಡ್ ಬೈ 9 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯಿತು? 1. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಆಯ್ತಾ? ಎಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಆಗಿದೆ. ಸೊ ನಾನೇನಂತ ಕನ್ಸಿಡರ್ ಮಾಡ್ಬೋದು? ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಎ ಈಸ್ ಎ ಯೂನಿಟರಿ ಮ್ಯಾಟ್ರಿಕ್ಸ್ ಅಂತ ಬರೀಬೋದು ಅಷ್ಟೇ. ಸೊ ಫಸ್ಟ್ ಏನ್ ಮಾಡ್ಬೇಕು ನೀವು? ಫಸ್ಟ್ ಎ ಕಾಂಜುಗೇಟ್ ಅನ್ನ ಕಂಡುಹಿಡ್ಕೋಬೇಕು, ಅದನ್ನ ಟ್ರಾನ್ಸ್ಪೋಸ್ ಮಾಡಬೇಕು. ಆಮೇಲೆ ಆ ಟ್ರಾನ್ಸ್ಪೋಸ್ ಮಾಡಾಗಿರುವಂತ ಕಾಂಜುಗೇಟ್ ಟ್ರಾನ್ಸ್ಪೋಸ್ ಏನ್ ಮಾಡಿರ್ತೀರಲ್ಲ ಎ ಟೀಟಾ ಅಥವಾ ಎ ಸ್ಟಾರ್, ಸೊ ಅದನ್ನ ಎ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಫೈನಲ್ ವ್ಯಾಲ್ಯೂ ಏನಾದ್ರೂ ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಬಂದ್ರೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಎ ಅನ್ನ ನೀವು ಯೂನಿಟರಿ ಮ್ಯಾಟ್ರಿಕ್ಸ್ ಅಂತ ಕರಿಬೇಕು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ ಯು.